ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ. ಸೊ ಈ ತನ್ನ ಪವರ್ ಫಿಲಮ್ ರಿಯಾಕ್ಷನ್ ಬೇರೆ ಮಾಡಿದೆ. ತರುಪು ನಮ್ಮ ಸೂರ್ಯ ಟೀಸರು ರಿಯಾಕ್ಷನ್ ಮಾಡಿದೆ, ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಮೂವಿ ಬಂದಿದೆ. ಅದು ತೋತಾಲವಡಿ ಅಂತ. ಅದು MRT ಮ್ಯೂಸಿಕಲ್ಲಿ ಪೃಥ್ವಿ ಅಂಬರ್ ಗೊತ್ತೇ ಇದೆ. ಅದು ಶುಗರ್ಲೆಸ್ ಅಂತ ಫಿಲಮ್ ಬಂದಿತ್ತು. ಆಮೇಲೆ ಅದು ಕೆ ಫಾರ್ ಇದು F ಫಾರ್ ರಿಜಿಸ್ಟ್ರೇಷನ್ ಅಂತ ಏನು ಫಿಲಮ್ ಬಂದಿತ್ತು. ಆ್ಯಕ್ಚುಲಿ ಪೃಥ್ವಿ ಅಂಬರ್ ನಮ್ಗೆ ಗೊತ್ತೇ ಇದೆ, ಒಳ್ಳೆ ಆ್ಯಕ್ಟರು. ಆ್ಯಂಡ್ ಪ್ರೊಡ್ಯೂಸ್ ಮಾಡ್ತಾ ಇರೋದು ನಮ್ಮ ಯಶ್ ಅವರಮ್ಮ ಪುಷ್ಪ ಅರುಣ್ ಕುಮಾರ್ ಅವರು. ಪ್ರೊಡಕ್ಷನ್ಸಿಂದ ಫಸ್ಟ್ ಮೂವಿ ಇದು. ಸೊ ನಮ್ಮ ಗೋಪಾಲ್ ದೇಶಪಾಂಡೆ ಅವರು, ಅವಿನಾಶ್, ರಾಜೇಶ್ ನಟರಂದವ್ರು ಮಾಡಿದ್ದಾರೆ. ಡೈರೆಕ್ಟ್ ಬೈ ಶ್ರೀರಜು. ಸೊ ಮ್ಯೂಸಿಕ್ ಬೈ ವಿಕಾಸ್ ವಶಿಷ್ಠ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿರೋದು ಅಭಿನಂದನ್ ಕಶ್ಯಪ್. ಸೊ ಟೀಸರ್ ಆ್ಯಕ್ಚುಲಿ ಬೆಳಿಗ್ಗೆ ನೋಡಿದ್ರೆ ನನಗೇನೋ ಇಂಟ್ರೆಸ್ಟಿಂಗ್ ಆಗಿತ್ತು ಒಂಥರ. ಏನೋ ಪೋಸ್ಟರ್ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಟ್ರೈಲರ್ ಬರುತ್ತೆ ಹೊತ್ತಿಗೆ ಟೀಸರ್ ನೋಡಿದೆ. ಟೀಸರಲ್ಲಂತೂ ವಿಷುವಲ್ ಕ್ವಾಲಿಟಿ ಅಂತೂ ಎಕ್ಸಲೆಂಟ್ ಆಗಿದೆ. ಒಂಥರ ಹೈ ಲೆವೆಲ್ ಆಗಿತ್ತು ವಿಷುವಲ್ ಕ್ವಾಲಿಟಿ. ಸೊ ಅಲ್ಲೇ ನೋಡ್ಬಿಟ್ಟು ಅಂತ ಅನ್ಸ್ಬಿಟ್ಟಿಲ್ಲಪ್ಪ, ಇದು ಏನೋ ಬೇರೆ ಲೆವೆಲ್ಗಿದೆ. ಇದು ಒಂಥರ ಮಾಸ್ ಆಗೂ ಇದೆ ಆ್ಯಂಡ್ ಒಂಥರ ಎಕ್ಸಲೆಂಟ್ ಆಗೂ ಇದೆ. ಸೊ ಅದಕ್ಕೆ ಟ್ರೇಲರ್ ರಿಯಾಕ್ಟ್ ಮಾಡೋಣ ಬಂದಿದ್ದೀನಿ. MRT ಮ್ಯೂಸಿಕ್ ಚಾನಲ್ ಬಂದಿದೆ. ಸೊ ಇವ್ರದ್ದು ಬ್ಯಾಂಕ್ ಭಾಗ್ಯಲಕ್ಷ್ಮಿ ಟೀಸರ್ ಬೇರೆ ರಿಯಾಕ್ಷನ್ ಮಾಡಿದ್ದೆ. ಸೊ 2 minutes 25 seconds. ಸೊ ಪೃಥ್ವಿ ಅಂಬರ್ ನನಗೆ ಗೊತ್ತು, ತುಂಬ ಒಳ್ಳೆ ಆ್ಯಕ್ಟ್ರು, ತುಂಬ ಒಳ್ಳೆ ಕೇಪಬಲ್ ಆ್ಯಕ್ಟ್ರು, ಒಂಥರ ಅಂಡರ್ರೇಟೆಡ್ ಆ್ಯಕ್ಟ್ರು ಅಂತ ಅನ್ಬೋದು. ಯಾಕಂದರೆ ತುಂಬ ಒಳ್ಳೆ ಟ್ಯಾಲೆಂಟ್ ಇದೆ ಈ ಆ್ಯಕ್ಟ್ರಲ್ಲಿ. ಸೊ ನನಗಂತೂ ಎಕ್ಸಾಕ್ಟ್ ಇದೆ. ಆ್ಯಂಡ್ ಅವ್ನ ಲುಕ್ ತುಂಬ ಚೆನ್ನಾಗಿತ್ತು ಪೋಸ್ಟರಲ್ಲಿ. ಸೊ ರಿಯಾಕ್ಟ್ ಮಾಡೋಣ. ಸೊ ಅದು ಫಿಲಮ್ ಹೆಸರು ಅಕಸ್ಮಾತ್ ತಪ್ಪಾಗಿ ಹೇಳಿದ್ರೆ ಕ್ಷಮಿಸ್ಬಿಟ್ಟು, ನಾನು ಮರ್ತೋಗ್ಬಿಟ್ಟಿದ್ದೀನಿ ಐಕೆ. ಸೊ ಸೊ ಓಕೆ, ಈಗ ರಿಯಾಕ್ಷನ್ ಮಾಡೋಣ. 3, 2, 1 ಗೋ. ಬಡತನ ಅಡ್ಡ ಅಂತ ಅಡ್ಡದಾರಿ ಹಿಡಿಯೋ ತಪ್ಪು ಮೋನ. ಸರ್, ನಿಮ್ಗಿದ್ದು ಅಡ್ಡದಾರಿ, ನಮಗ ಅನ್ನದ್ದಾರಿ. ಏನ್ ಸುಬಿ ಇಸ್ಕೂಲ್ಗೊಂಟ ತಾಜಾ ಶೇವ್ ದನ ಮೇಯ್ಸಕ್ ಹೋಯ್ತಾ ಇವು ಸೀರಿಯಲ್ ನೋಡಿ ಇನ್ನೇ. ಓಯ್, ಸಾಸಿವೆ ಸಿಡ್ದಂಗ್ ಸಿಡಿತೇಲಿ. ಮೈಯಲ್ಲಿ ಸರಿಯಾಗಿ ಚರ್ಬಿ ಏನು ಮ್ಯೂಸಿಕ್ ಇಲ್ದೆ ಹೋದ್ರೆ ಬಾಳ್ ರುಚಿ ಇರಕ್ಕಿಲ್ಲ ಸರ್. ಪಾಡು ಏನು ಕ್ವಾಲಿಟಿ. ಓ, ರಾಜೇಶ್ ನಟರಂಜ ಪೊಲೀಸ್ ಆಫೀಸರ್. ಮುಂದೆ ಹೀಗ ನಡ್ಕೊಳ್ಳೋದು. ವಿನಾಶ್ ಅವ್ರು ಇದ್ದಾರೆ. ಯಪ್ಪ, ಮಣ್ಣು ಇಸಾಗಿ ಊರು ಭಾರಿಯಾಗಿ ಕಾಡ್ತೈತೆ. ಎಲ್ಲಾದ್ರೂ ದೂರ ಹೋಗೋದ, ಇಲ್ಲಿರೋದ್ ಬೇಡ. ಕೂತ್ಗಳಪ್ಪ ಚಂದ್ರು, ನೀನ್ ಯಾಕೆ ಎದ್ದು ನಿಂತ್ಕತೀಯ? ನಮ್ದೊಂಥರ ಮ್ಯೂಸಿಕಲ್ ಚೇರ್ ಇದ್ದಂಗೆ. ಸೀಟಿ ಊದಿದ್ರೆ ಕೂತ್ಕೊಂಡ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಒಳ್ಳೆ ಆಕ್ಟ್ರು. ಕರಿಯೋ ನೀರ್ನು ತಡಿತೀವಿ, ಉಸಿರಾಡೋ ಗಾಳಿನೂ ತಡಿತೀವಿ. ಓ, ರಜೆ ರಾವಣ ತಪ್ಪೋರದ. ಓಕೆ ಓಕೆ. ಇಲ್ಲಿ ನನ್ನ ಅಭಿಪ್ರಾಯಕ್ಕೆ ಬೆಲೆ ಇಲ್ಲ ಅಂದ್ರೆ ನಿಮ್ಗೆ ಬೇಕಾದವ್ರನ್ನ ಆಯ್ಕೆ ಮಾಡಿ. ಮ್ಯೂಸಿಕ್ ಅಲ್ಟಿಮೇಟ್ ಆಗಿದೆ. ಕುತ್ತ ಬಡಿದ್ರೆ ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿದೆ ಸರ್. ಅದಕ್ಕೆ ಸತಿ ಹೆಡೆ ಮೇಲೆ ಹೊಡಿತೀನಿ. ನಿಮ್ ಡಿಪಾರ್ಟ್ಮೆಂಟ್ ಅವರು ನನ್ನ ಹತ್ರ ತಗೊಂಡ್ರದನ್ನ ವಾಪಸ್ ಕೊಡ್ಬೇಕು ಅಂದ್ರೆ ಖಾಲಿ ಟಿಪ್ಪರ್ನೇ ಕಳಿಸ್ಬೇಕಾಗತ್ತೆ. ಅಲ್ಟಿಮೇಟ್ ಆಗಿದೆ ಅವರು. ಪಾಡೆ ವಿಷುವಲ್ ಕ್ವಾಲಿಟಿ ನೋಡುವರು ಹಿಂಗಿದೆ. ಏನು ಲುಕ್ಕು ಪೃಥ್ವಿ ಅಂಬರದು. ತೊತ್ತರವಾಡಿ August 1 ಬರುತ್ತಾ? ಸಹಿತ ಇದೆ, ಸತ್ತದ ಇದೆ ಟ್ರೇಲರ್. ವಿಷುವಲ್ ಕ್ವಾಲಿಟಿ ಒಂಥರ ಹೈ ಲೆವೆಲ್ಗಿದೆ. ಅದರ ಪ್ರೊಡ್ಯೂಸ್ ಮಾಡ್ತಾ ಇರೋದು ಪುಷ್ಪ ಅರುಣ್ ಕುಮಾರ್, ನಮ್ಮ ಯಶ್ ಅವರಮ್ಮ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಅದ್ರ ಫಸ್ಟ್ ಪ್ರೊಡಕ್ಷನ್ ಇರೋದು, ಫಸ್ಟ್ ಮೂವಿ ಇದು. ಆದ್ರೂ ಏನು ಕ್ವಾಲಿಟಿ ಅಪ್ಪ. ನಾನು ಟೀಸರ್ ನೋಡಿದ್ರೆ ತಲೆದೋಗ್ಬಿಟ್ಟೆ. ಬೆಳಿಗ್ಗೆ ತಾನೇ ನೋಡಿದೆ. ಮ್ಯೂಸಿಕ್ಕು ಅಪ್ಪ, ಅಭಿನಂದನ್ ಕಶ್ಯಪ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಯಪ್ಪ ಸಹಿತು. ಫಸ್ಟ್ ಸ್ಟಾರ್ಟಿಂದಲ್ಲೇ ಹೈ ಲೆವೆಲ್ ಹೊಟ್ಟೋಗ್ಬಿಟ್ರು ಆ್ಯಕ್ಚುಲಿ. ವಿಕಾಸ್ ವಶಿಷ್ಠನೂ ಅಷ್ಟೇ. ಆ್ಯಂಡ್ DOP ಕಾರ್ತಿಕೇಯಸ್ ಎಕ್ಸಲೆಂಟ್. ಏನು DOP ಮಾಡಿದಾರಪ್ಪ. ಟ್ರೈಲರ್ 30 ಎಡಿಟರ್ ಬಂದು ಮೇಧರಾಜ್ ಅಂತ. ಟ್ರೈಲರ್ 30 ಎಡಿಟರು ಮೇಧರಾಜು. ಏನು ತುಂಬ ಚೆನ್ನಾಗಿ ತಟ್ಟು ಮಾಡಿ ಅಂತ. ತುಂಬ ಕನ್ಫ್ಯೂಸಿಂಗ್ ಆಗಿದೆ ನನಗೆ ಆ್ಯಕ್ಚುಲಿ ನೋಡಿದ್ರೆ.
ಅದೇ ರಾಜೇಶ್ ನಟರಾಜ್ ಅವರು ನಮ್ಮ ಪೊಲೀಸ್ ಆಫೀಸರು. ಗೋಪಾಲ್ ದೇಶಪಾಂಡೆ ಕ್ಯಾರೆಕ್ಟ್ರ್ ಫಸ್ಟು ಒಳ್ಳೋನ ತೋರಿಸುತ್ತೆ, ಆಮೇಲೆ ವಿಲನ್ ಜೊತೆ ಸೇರ್ಕೊಂಡು ಫೈಟ್ ಮಾಡ್ತಾ ನಗ್ತಾ ಇದ್ದಾರೆ. ಆಮೇಲೆ ಯಾರೋ ಲೇಡಿನ ತೋರಿಸಿದ್ರು, ಮೀನ್ಸ್ ಐ ಥಿಂಕ್ ಮಾನ್ಸಿ ಸುಧೀರ್ ಅನಿಸುತ್ತೆ. ಅವ್ರು ಯಾವುದೋ ಎಲೆಕ್ಷನಲ್ಲಿ ಹೋರಾಡ್ತಾ ಇದ್ದಾರೆ, ಅವ್ರ ಜೊತೆ ಇದ್ದಾರೆ. ಆ ವಿಲನ್ ಯಾರೋ ಒಬ್ಬ ಬರ್ತಾನೆ, ಅದು ಫುಲ್ಲು ಜುಟ್ಟೆಲ್ಲ ಬಿಟ್ಕೊಂಡು ದಡ್ಡ ಮೀಸೆ ಬಿಟ್ಕೊಂಡು ಅವ್ನ ಜೊತೆ ಕೂತ್ಕೊಂಡು ನಗ್ತಾರೆ, ಜೀಪಲ್ಲಿ ಹೋಗ್ತಾರೆ. ಆಮೇಲೆ ಲಾಸ್ಟಲ್ಲಿ ನೀನು ನೋಡ್ಕೊತೀನಿ ಕಣೋ, ನೀನು ನೋಡ್ಕೊತೀನಿ ಅಂತ ಪೃಥ್ವಿ ಅಂಬರಿಗೆ ಹೇಳ್ತಾ ಇರೋದು. ಇದರಲ್ಲಿ ಗೋಪಾಲ್ ದೇಶಪಾಂಡೆ ವಿಲನ್ನ ಒಳ್ಳೆ ಕ್ಯಾರೆಕ್ಟ್ರು ಒಂದು ಅರ್ಥ ಆಯ್ತು. ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ. ರಘು ರಾಮಣ್ಣತೊಪ್ಪ ಅವರಿದ್ದಾರೆ, ಅವ್ರು ನೋಡಿದೆ, ಅವರು ತುಂಬ ಒಳ್ಳೆ ಆ್ಯಕ್ಟರು, ತುಂಬ ಒಳ್ಳೆ ಆ್ಯಕ್ಟರ್. ಶಿವಾಜಿ ಸುರತಲ್ಲಿ 2 ನೋಡಿದ್ದೆ, ತುಂಬ ಚೆನ್ನಾಗಿ ಮಾಡಿದರು. ತುಂಬ ಒಳ್ಳೆ ಕಾಸ್ಟ್ ಆ್ಯಕ್ಚುಲಿ, ತುಂಬ ಒಳ್ಳೊಳ್ಳೆ ಟ್ಯಾಲೆಂಟ್ ಇರೋವಂಥ ಕಾಸ್ಟನ್ನ ತೊಗೊಂಡಿದ್ದಾರೆ. ಪೃಥ್ವಿ ಅಂಬರ್ ಅಂತ ಹೇಳೋಂಗೆ ಅವ್ನು ತುಂಬ ಒಳ್ಳೆ ಆ್ಯಕ್ಟರು, ತುಂಬ ಕೇಪಬಲ್ ಆ್ಯಕ್ಟರು. ಲುಕ್ ಅಂತೂ ಸಾಲಿಡ್ ಆಗಿದೆ, ಆ ಮೀಸೆ, ಆ ರದ್ದಡ್ ಲುಕ್ಕು ಒಂಥರ ಮಸ್ತಾಗಿದೆ, ಸಕ್ಕತ್ತಾಗಿತ್ತು. ಆ್ಯಂಡ್ ಒಳ್ಳೆ ಇಂಟ್ರೆಸ್ಟಿಂಗ್, ಅದು ಮಾಸು ಇದೆ, ಒಂದು ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಎಮೋಷನ್ ಸ್ಟೋರಿ ಇದೆ. ಐ ಥಿಂಕ್ ಯಾರೋ ಇವರು ಊರಿಗೆ ಬಂದು ಯಾರೋ ಇವ್ರು ಏನೋ ಕೆಡುತ್ತಾರೆ, ಅಲ್ಲಿ ಎಷ್ಟೊಂದು ಜನ ಸಾಯಿಸ್ತಾರೆ, ಅವ್ರ ಜೀವನನ ಹಾಳು ಮಾಡ್ತಾಯಿದ್ದಾರೆ, ಆ ಥರ ಅನಿಸುತ್ತೆ. ಅದೇ ಗೋಪಾಲ್ ದೇಶಪಾಂಡೆ ಅವರು ವಿಲನ್ ಇರಬೇಕು, ಆ ವಿಲನ್ ಜೊತೆ ಸೇರ್ಕೊಂಡ್ಬಿಟ್ಟು ಏನೋ ಪ್ಲ್ಯಾನಿಂಗ್ ಮಾಡ್ತಾರೆ, ಜೊತೆ ಎಲೆಕ್ಷನ್ ನಿಂತ್ಕೋತಾರೆ, ಅದು ಯಾರೋ ಆ ಲೇಡಿ ಜೊತೆ. ಸೊ ಅವಿನಾಶ್ ಅವರು ಒಳ್ಳೆ ಕ್ಯಾರೆಕ್ಟ್ರು ಗೊತ್ತಿಲ್ಲ ನನಗೆ. ರಾಜೇಶ್ ನಟರಾಜ್ ಅವರಂತೂ ಒಳ್ಳೆ ಕ್ಯಾರೆಕ್ಟರ್, ಅದರ ಪೃಥ್ವಿ ಅಂಬರ್ ಜೊತೆ ಇಡೀ ಟ್ರೇಲಲ್ಲಿ ಇದ್ರು ಒಟ್ಟಿಗೆ ಸಪೋರ್ಟ್ ಮಾಡ್ತಾರೆ. ಏನೋಪ್ಪ ಗೊತ್ತೇ, ಸಡನ್ನಾಗಿ ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದೆ. ನೋಡೋಣ ಫಿಲಮ್ ಅಂತ ಗೊತ್ತಾದ್ರೆ ಒಂದು ಒಳ್ಳೆ ಏನಂದರೆ ಸ್ಟೋರಿ ರಿವೀಲ್ ಮಾಡಿಲ್ಲ, ಒಂದು ಎಕ್ಸೈಟ್ಮೆಂಟ್ ಬಿಲ್ಡ್ ಮಾಡಿದ್ದಾರೆ. ಸೊ ಅದಂತೂ ನಾನು ಗ್ಯಾರಂಟಿ ಹೇಳ್ತೀನಿ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಇನ್ಸ್ಟಾಗ್ರಾಮ್ ಟ್ವಿಟರ್ ಫಾಲೋ ಮಾಡಿ CJ. ಸೊ ಓಕೆ, ಟೇಕ್ ಕೇರ್, ಬಾಯ್. ಆ್ಯಂಡ್ ತುಂಬ ಒಳ್ಳೆ ಟ್ರೇಲರು, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಸಿನಿಮಾ ಚೆನ್ನಾಗಿ ಓಡಲಿ, ಚೆನ್ನಾಗಿ ತಲೆಚೆ ಮಾಡಲಿ, ಒಂದು ಒಳ್ಳೆ ವರ್ಡ್ ಆಫ್ ಮೌತ್ ಬರಲಿ ಫಿಲಮ್ಗೆ, ಒಂದು ಒಳ್ಳೆ ಬಜ್ನ ಕ್ರಿಯೇಟ್ ಮಾಡಲಿ ಫಿಲಮ್ಮು. ನೋಡಿ ಎಂಜಾಯ್ ಮಾಡಿ ಫಿಲಮ್ನ. ಆಲ್ದೋಸ್ ಫಸ್ಟ್ ಬರ್ತಾಯಿದೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್ ತೋತಾಲವಾಡಿ, ಪೃಥ್ವಿ ಅಂಬರ್, ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಓಡಲಿ, ನೀವು ಕರಿಯರ್ ಚೆನ್ನಾಗಿ ಬಿಡಲಿ ಅಂತಲೇ ನಾನು ಕೇಳ್ಕೊತೀನಿ. ಎಲ್ಲ ಥರಲ್ಲೂ ಚೆನ್ನಾಗಿ ಬಿಡಲಿ. ಸೊ ಓಕೆ, ಟೇಕ್ ಕೇರ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.